ಸಿದ್ದರಾಮಯ್ಯ ಆ ಕುರ್ಚಿ ಬಿಟ್ಟು ತೊಲಗಬೇಕು. ಕರ್ನಾಟಕವನ್ನ ನುಂಗಿ ನುಂಗಿ ತಿನ್ನುವಂತ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳುವಂತ ಎಚ್ಚರಿಕೆ ಪಾದಯಾತ್ರೆ ಇದಾಗಿದೆ. ನೀವು ತೆಗೀರಪ್ಪ ತೆಗೀರಿ. 15 ತಿಂಗಳಲ್ಲಿ ಏನು ಕತ್ತೆ ಕಾಯ್ತಾ ಇದ್ರ? ರಾಜ್ಯಪಾಲರು ಯಾಕೆ? ಜನರೇ ನಿರ್ಧಾರವನ್ನು ಕೈಗೊಳ್ಳುವಂತ ವಾತಾವರಣ ನಿರ್ಮಾಣ ಆಗಿದೆ. 187 ಕೋಟಿಗೆ 187 ಕೋಟಿ ನುಂಗಿದಂತ ಸರ್ಕಾರ ಇದು. ಎಸ್ ವೀಕ್ಷಕರೇ, 5ನೇ ದಿನದ ಬಿಜೆಪಿ ಹಾಗೂ ಜೆಡಿಎಸ್ ಏನೋ ಪಾದಯಾತ್ರೆ ನಮ್ಮ ಜೊತೆ ಈಗಾಗಲೇ ಮಾತಾಡೋಕೆ ದಕ್ಷಿಣ ಕನ್ನಡದ ಏನೋ ಶಾಸಕರಾಗಿರುವಂತಹ ವೇದವಾಸ್ ಕಾಮತ್ ಅವರಿದ್ದಾರೆ. ಸೊ 5ನೇ ದಿನದ ಪಾದಯಾತ್ರೆ ಈ ಒಂದು ಸಕ್ಕರೆ ನಾಡು ಮಂಡ್ಯದಿಂದ ಆರಂಭವಾಗಿದೆ. ಸರ್, ಏನು ಹೇಳಕ್ ಬಯಸ್ತೀರಾ? ಈ ಒಂದು ಪಾದಯಾತ್ರೆ ವಿಶೇಷವಾಗಿ ಸರ್ಕಾರದ ಒಂದಷ್ಟು ಹಗರಣಗಳ ಕುರಿತು ತಾವು ಪಾದಯಾತ್ರೆ ಮಾಡ್ತಾ ಇರುವಂಥದ್ದು, ಏನು JDS ಕಾರ್ಯಕರ್ತರುಗಳು ಕೂಡ ತಮ್ಮ ಜೊತೆ ಇರುವಂಥದ್ದು, ಏನು ಹೇಳ್ತೀರಾ? ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಅದೇ ರೀತಿ JDSನ ನಾಯಕರಾಗಿರುವಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೈಸೂರಿಗೆ ಪಾದಯಾತ್ರೆ 5ನೇ ದಿನ ಬಹಳ ಬೃಹತ್ತಾದಂಥ ಪಾದಯಾತ್ರೆ ನಡೀತಾ ಇದೆ. ಮೈಸೂರಿಗೆ ಈ ಪಾದಯಾತ್ರೆ ಮುಟ್ಟುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳುವಂಥ ಎಚ್ಚರಿಕೆ ಪಾದಯಾತ್ರೆ ಇದಾಗಿದೆ. ಮಂಗಳೂರಿನಿಂದ ಬಹಳಷ್ಟು 4,000 ಜನ ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದ ಇಡೀ ಜಿಲ್ಲೆಯಿಂದ ಇವತ್ತು ಈ ಪಾದಯಾತ್ರೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ನಮ್ಮ ಒಂದೇ ಒಂದು ಎಚ್ಚರಿಕೆ, ಈ ಪಾದಯಾತ್ರೆ ಮೈಸೂರಿಗೆ ಮುಟ್ಟುವಾಗ ಸಿದ್ದರಾಮಯ್ಯ ಆ ಕುರ್ಚಿ ಬಿಟ್ಟು ತೊಲಗಬೇಕು ಅಂತ ಹೇಳುವಂಥ ಪಾದಯಾತ್ರೆ ಭ್ರಷ್ಟಾಚಾರವನ್ನು ಕರ್ನಾಟಕದಲ್ಲಿ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಕರ್ನಾಟಕವನ್ನು ನುಂಗಿ ನುಂಗಿ ತಿನ್ನುವಂಥ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಹೇಳ್ತಬೇಕು. ಸರ್, ತಮ್ಮ ಬೇಡಿಕೆ ಇರ್ಬೋದು ಅಥವಾ ಎಚ್ಚರಿಕೆ ಇರ್ಬೋದು ತುಂಬ ಚೆನ್ನಾಗಿದೆ. ಏನು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಅನ್ನುವಂಥದ್ದು ನಂಬಿಕೆ ಇದೆಯಾ ತಮಗೆ? ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾರೆ CM ಸ್ಥಾನಕ್ಕೆ ಅಂತ? ಬಹಳ ಆಶ್ಚರ್ಯ ಸಂಗತಿ ಏನು ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ DNA ಇವತ್ತು ಭ್ರಷ್ಟಾಚಾರದ DNA ಅಂತ ಹೇಳ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಬಂದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಮಾತಾಡ್ತದೆ ಅಂತೇಳಿ ಎಲ್ಲರೂ ಬಯಸಿದ್ರು. ಆದರೆ ಹೈಕಮಾಂಡ್ ಬಂದು ಪುನರಪಿ ಸಿದ್ದರಾಮಯ್ಯ ಒಟ್ಟಿಗೆ ನಿಂತು ಸಿದ್ದರಾಮಯ್ಯವರೇ ಎಲ್ಲರೂ ಸಿದ್ದರಾಮಯ್ಯ ಒಟ್ಟಿಗೆ ನಿಲ್ಲಬೇಕು ಅಂತೇಳಿ ಮಾತನ್ನು ಹೇಳಿದರೆ, ಇದಕ್ಕಾಗಿ ಇವತ್ತು ಈ ಪಾದಯಾತ್ರೆ ಈ ಜನಪರ ಹೋರಾಟದೊಂದಿಗೆ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತಾ ಸಿದ್ದರಾಮಯ್ಯನ ಕುರ್ಚಿಯಿಂದ ಕೆಳಗಿಳಿಸಿ ಶುದ್ಧ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ರಾಜಭವನನ್ನ ಮತ್ತೆ ರಾಜ್ಯಪಾಲರನ್ನ ಏನೋ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತು. ನೋಡಿ, ಸಿದ್ದರಾಮಯ್ಯವರ ಒಂದು ಕಡೆಗಳಲ್ಲಿ ಸಿದ್ದರಾಮಯ್ಯವರ ಮಂತ್ರಿಮಂಡಲದ ನಾಗೇಂದ್ರ ಅವರು ಜೈಲು ವಾಸವನ್ನು ಅನುಭವಿಸುವಂಥ ಪರಿಸ್ಥಿತಿಯನ್ನು ವಾತಾವರಣವನ್ನು ನೋಡ್ತಾ ಇದ್ದೀವಿ. ಅದು ಮಾತ್ರವಲ್ಲ, ಇವತ್ತು ಮೂಡಾದಲ್ಲಿ ನೇರವಾಗಿ ಸಿದ್ದರಾಮಯ್ಯವರ ಪತ್ನಿ ಹೆಸರಿನಲ್ಲೇ 14 ಸೈಟನ್ನು ಪಡ್ಕೊಂಡಿದ್ದಾರೆ. ಹಾಗಿರುವಾಗ ಇಂಥ ಘನಘೋರ ಅಪರಾಧ ಭ್ರಷ್ಟಾಚಾರವನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ರಾಜ್ಯಪಾಲರನ್ನ ದುರುಪಯೋಗ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಇಡೀ ರಾಜ್ಯದ ಜನರು ಮಾತಾಡ್ತಾ ಇದ್ದಾರೆ. ಭ್ರಷ್ಟಾಚಾರದಲ್ಲಿ ಸಿದ್ದರಾಮಯ್ಯ ಕುಟುಂಬ ಭಾಗಿಯಾಗಿದೆ. ಅವರ ಹೆಂಡತಿ 14 ಸೈಟನ್ನು ಪಡ್ಕೊಂಡಿದ್ದಾರೆ. ಇದೆಲ್ಲ ಇರುವಾಗ ರಾಜ್ಯಪಾಲರು ಯಾಕೆ? ಜನರೇ ನಿರ್ಧಾರವನ್ನು ಕೈಗೊಳ್ಳುವಂಥ ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಾಗಿ ಈ ನಿರ್ಧಾರವನ್ನು ನೋಡಿದ ನಂತರ ರಾಜ್ಯಪಾಲರು ಇವತ್ತು ಉಗ್ರವಾದ ಈ ರೀತಿಯ ಸಿದ್ದರಾಮಯ್ಯನ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಯಾವ ರೀತಿಯ ಕಡಿವಾಣ ಹಾಕಬೇಕು ಅವರ ಕೆಲಸವನ್ನು ಮಾಡ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆಗಳಲ್ಲಿ ಹೋರಾಟವನ್ನು ಮಾಡ್ತದೆ. ಮೂಡಾದಿಂದ ನಿವೇಶನ ಹಂಚಿಕೆ ಆಗಿದ್ದು ಬಿಜೆಪಿ ಸಂದರ್ಭದಲ್ಲಿ, ಹಾಗೆಯೇ ಆ ಸಂದರ್ಭದಲ್ಲಿ ಇದ್ದಂಥವರು ಬಿಜೆಪಿಯ ಮೂಡ ಅಧ್ಯಕ್ಷರು. ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇದಕ್ಕೂ ಸಿದ್ದರಾಮಯ್ಯವರಿಗೂ ಸಂಬಂಧವೇ ಇಲ್ಲ. ಸೊ ಮೂಡಾದಲ್ಲಿ ಹೆಚ್ಚಾಗಿ ಏನು ಬಿಜೆಪಿ ಹಾಗೂ JDS ಅಧ್ಯಕ್ಷರುಗಳ ಇದ್ದಿದ್ದು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಇದಕ್ಕೂ ಸಿದ್ದರಾಮಯ್ಯವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆ ಜಾಗವನ್ನು ಡಿನೋಟಿಫೈ ಮಾಡಿದರು. ಇವತ್ತು ನಾನು ಹೇಳ್ತೇನೆ, ಸಿದ್ದರಾಮಯ್ಯವರು ಪ್ರಾಮಾಣಿಕರಾಗಿದ್ದರೆ ಅವರಿಗೆ ಸಿಗುವಂಥ ಸೈಟುಗಳು ಅತ್ಯಧಿಕವಾಗಿ ಸಂಖ್ಯೆಯಲ್ಲಿ ಸಿಕ್ಕಿದಾಗ ಇದು ನನಗೆ ಸಿಕ್ಕಿದ ಸಂಖ್ಯೆ ಜಾಸ್ತಿ ಇದೆ, ನಾನು ಹಿಂದಕ್ಕೆ ಕೊಡ್ತೇನೆ ಅಂತ ಹೇಳೋದು ಮಾತನ್ನು ಹೇಳಬೇಕಿತ್ತು. ಒಂದು ಕಾಲದಲ್ಲಿ ಸೈಟ್ಗಳು ಹಂಚಿಕೆಯಾಗುವಂಥ ಹಳೆಯ ಯಾವ ಏನದು ಲೇಔಟ್ ಇದೆ, ಆ ಲೇಔಟ್ನಲ್ಲಿ ಅವರು ಸೈಟನ್ನು ಪಡ್ಕೊಂಡಿದ್ದು. ಇದೆಲ್ಲವೂ ಒಂದು ಕಡೆಗಳಲ್ಲಿ ಪೂರ್ಣ ಪ್ರಮಾಣದ ಭ್ರಷ್ಟಾಚಾರದ. ಮತ್ತು ನಾನು ಒಂದೇ ಹೇಳಲಿಕ್ಕೆ ಬಯಸ್ತೇನೆ, ಬಿಜೆಪಿ ಆಡಳಿತದಲ್ಲಿ ಅಂತ ಹೇಳಿದ್ರೆ ಅದನ್ನು ಕೂಡ ತನಿಖೆ ಮಾಡಿ. ಆಡಳಿತ ನಿಮ್ಮ ಕೈಯಲ್ಲಿದೆ, 15 ತಿಂಗಳಾಯಿತು, ತನಿಖೆ ಮಾಡಿ, ಯಾವುದೇ ಶಿಕ್ಷೆಗಳನ್ನು ಕೊಡಿ. ಆದರೆ ಇವತ್ತು ಸಿದ್ದರಾಮಯ್ಯ ಅವರು ಆಡಳಿತದ ಅಧಿಕಾರದಲ್ಲಿದ್ದಾರೆ. ಆ ಅಧಿಕಾರದಲ್ಲಿ ಇವರು ಅವರ ಅಧಿಕಾರದ ದುರುಪಯೋಗವನ್ನು ಮಾಡಿಕೊಂಡದ್ದು ಭಾರತೀಯ ಜನತಾ ಪಾರ್ಟಿ ಜನರ ಮಧ್ಯದಲ್ಲಿ ಎತ್ತಿಡುವಂಥ ಕೆಲಸ ಕಾರ್ಯಗಳು ಮಾಡ್ತದೆ. ಈಗಾಗಲೇ ಏನು 21 ಹಗರಣಗಳು ಇದೆ ಬಿಜೆಪಿದು, ಅದನ್ನು ಕೂಡ ಬಯಲಿಗೆಳಿತೀವಿ ಅನ್ನುವಂಥ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಹಾಗೆಯೇ ನಿಮಗಿಂತಲೂ ಪೂರ್ವವಾಗಿ ತಮ್ಮ ಏನು ಈ ಒಂದು ಪಾದಯಾತ್ರೆ ಏನು ಮೈಸೂರು ಪಾದಯಾತ್ರೆಗೆ ಪ್ರತಿಯಾಗಿ ಅವರು ಜನಾಂದೋಲನ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು. ನಿಮಗಿಂತ ಮುಂಚೆ ಒಂದು ದಿನ ಆ ಪ್ರದೇಶದಲ್ಲಿ ಇರುವಂಥದ್ದು, ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು.
ಸೊ 9ನೇ ತಾರೀಕಿಗೆ ನೀವು ಏನು ಅಲ್ಲ 9ನೇ ತಾರೀಕಿಗೆ ಅವರು ತಲುಪಿ ನಿಮಗಿಂತನೂ ಮುಂಚೆನೇ ಏನು ಮೈಸೂರಲ್ಲಿ ಏನು ಜನಾಂದೋಲನ ಕಾರ್ಯಕ್ರಮದ ಸಮಾರೋಪ ನಡೆಸುವಂಥದ್ದು, ನೀವು 10ನೇ ತಾರೀಕಿಗೆ ನಡೆಸುವಂಥದ್ದು ಅದೇ ಪ್ರದೇಶದಲ್ಲಿ ಏನು ಹೇಳ್ತೀರಾ ಸರ್ ಈ ಬಗ್ಗೆ? ಅವರು ಮುಂಚೆ ನಿಮಗಿಂತ ಮುಂಚೆ ಹೋಗಿ ಈ ಥರ ಒಂದು ಜನಾಂದೋಲನ ಕಾರ್ಯಕ್ರಮ ನಡೆಸ್ತಾರಂಥದ್ದು. ನೋಡಿ, ಜನಾಂದೋಲನ ಕಾರ್ಯಕ್ರಮ ನಡೆಸುವಂಥದ್ದು ಆಡಳಿತದಲ್ಲಿ ಇದ್ದುಕೊಂಡು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನಗಳು ಮಾಡ್ತಾರೆ. ಆದರೆ ಇವತ್ತು ಆಡಳಿತದ ಗದ್ದುಗೆಯಲ್ಲಿದ್ದಂಥ ವಿಧಾನಸಭೆಯ ಗದ್ದುಗೆದಾರರು ಕೇಳ್ಕೊಳ್ಬೇಕು, ಇವತ್ತು ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ಮುಂಚೆಗಡೆ ಹೋಗಿ ಮುಂದಿನ ದಿನಗಳೇ ಹೋಗಿ ಅಲ್ಲೆಲ್ಲಿ ಏನೇನು ಹೇಳ್ತಿರೋ ಜನರು ನಂಬುವಂಥ ಪರಿಸ್ಥಿತಿ ಇಲ್ಲ. ಬಾಡಿಗೆ ಹಣವನ್ನು ಕೊಟ್ಟು ಇವತ್ತು ನೀವು ಪರ್ಕೊಂಡು ಬಂದಂಥ ಸಭೆ ಮಾಡ್ಬೋದು. ಆದರೆ ಈ ಸಭೆಯ ಭಾವನೆಗಳು ನೋಡಿ, ಇಡೀ ಕರ್ನಾಟಕದ ಜನರ ಭಾವನೆಗಳು ನೋಡಿ, ಕಾರ್ಯಕರ್ತರ ಭಾವನೆಗಳು ನೋಡಿ, ಇದನ್ನು ನೋಡಿದಾಗ ಸ್ಪಷ್ಟವಾದ ಇದಿದೆ. ಮತ್ತು ನಾನು ಒಂದೇ ಹೇಳ್ತೇನೆ, 40% ಸರ್ಕಾರ ಅಂತ ಹೇಳಿದರು, 15 ತಿಂಗಳುಗಳಲ್ಲಿ ತನಿಖೆ ಮಾಡ್ಬೋದಿತ್ತು. ತನಿಖೆ ಮಾಡಿ ಯಾವುದೇ ರೀತಿಯ ತಪ್ಪುಗಳಾಗಿದ್ದರೆ ಶಿಕ್ಷಿಸಬಹುದಿತ್ತು. ಅದು ಮಾತ್ರವಲ್ಲ, BJPಯ ಎಲ್ಲ ಹಗರಣಗಳು ತೆಗಿತಾರೆ ಅಂತ ಹೇಳ್ತಾರೆ. ನೀವು ತೆಗೀರಪ್ಪ, ತೆಗೀರಿ. 15 ತಿಂಗಳಲ್ಲಿ ಏನು ಕತ್ತೆ ಕಾಯ್ತಾ ಇದ್ರಾ ಅಂತ ಹೇಳುವಂಥ ಪ್ರಶ್ನೆ ನಿಮ್ದು 40% ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಅವರು ಇದ್ರು ಮುಂಚೆ ಆರೋಪವನ್ನು ಮಾಡಿದ್ರು. PCM ಅನ್ನುವಂಥ ಏನು ಒಂದಷ್ಟು ಅಭಿಯಾನ ಕೂಡ ಆರಂಭಿಸಿದ್ರು. ತಾವು ಏನು ಹೇಳಕ್ ಬಯಸ್ತೀರಿ? ಎಷ್ಟು % ಸರ್ಕಾರ ಅಂತ ಕಾಂಗ್ರೆಸ್ ಅನ್ನ? 100ಕ್ಕೆ 100% ಸರ್ಕಾರ. ವಾಲ್ಮೀಕಿ ಹಗರಣದ 187 ಕೋಟಿಗೆ 187 ಕೋಟಿ ನುಂಗಿದಂಥ ಸರ್ಕಾರ ಇದು. ಹಾಗಾಗಿ 100% ಕರಪ್ಟ್ ಸರ್ಕಾರ ಅಂತ ಹೇಳಿದ್ರೆ ಸಿದ್ದರಾಮಯ್ಯರದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊನೆಯದಾಗಿ ಸರ್, ಪಾದಯಾತ್ರೆ ಏನು 5ನೇ ದಿನಕ್ಕೆ ಕಾಲಿಟ್ಟಿದೆ. ಅದ್ಭುತವಾದ ರೆಸ್ಪಾನ್ಸ್ ಅಂತೂ ಖಂಡಿತವಾಗ್ಲೂ ಬರ್ತಾ ಇದೆ. ಯಾಕೆಂದ್ರೆ BJP ಹಾಗೂ JDS ಎಲ್ಲ ಕಾರ್ಯಕರ್ತರುಗಳು ಹಾಗೇನೆ ಏನು ಸಾಕಷ್ಟು ಜನಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆ ಸಾಗಿ ಬರ್ತಾ ಇರುವಂಥದ್ದು. ಕೊನೆಯದಾಗಿ ತಮ್ಮ ಪಾದಯಾತ್ರೆ ಏನು ಮುಗಿಯೋದ್ರೊಳಗಡೆ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋದಿರ್ಬೋದು, ಅಥವಾ ತಾವೇನು ನಿರೀಕ್ಷೆ ಇಟ್ಕೊಂಡು ಅಥವಾ ಏನೋ ಒಂದು ಭರವಸೆ ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ, ಅದು ಈಡೇರುತ್ತೆ ಅನ್ನುವಂಥ ಭರವಸೆ ಇದೆಯಾ? 100ಕ್ಕೆ 100. ಇವತ್ತು ಎಲ್ಲ ಕಡೆಗಳಿಂದ, ಒಂದು ಕಡೆಗಳಿಂದ ED CBIಗಳು ಕೂಡ ಇವತ್ತು ಕರ್ನಾಟಕ ರಾಜ್ಯದಂಥ ಭ್ರಷ್ಟಾಚಾರದ ಬಗ್ಗೆ ಗಮನ ಇಡ್ತಾ ಇದೆ. ಇನ್ನೊಂದು ರಾಜ್ಯಪಾಲರು ಕೊಡ್ತಾ ಇದ್ದಾರೆ, ಗಮನ ಇಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಅದರ ಒಟ್ಟಿಗೆ ಕಾನೂನು ರೀತಿಯಲ್ಲಿ ಯಾವ ರೀತಿ ಸಮರ ಮಾಡಬೇಕು ಇದನ್ನು ಕೂಡ ಮಾಡ್ತೇವೆ. ಒಟ್ಟಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರಿಗೆ ಮುಂದುವರಿಕೊಳ್ಳುವಂಥ ಯಾವುದೇ ಅಧಿಕಾರ ಇಲ್ಲ, ನೈತಿಕ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದು ನಾವು ಸಾಬೀತು ಮಾಡಿ ಭಾರತೀಯ ಜನತಾ ಪಾರ್ಟಿ ತೋರಿಸ್ತೇವೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದಿಷ್ಟು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ ಕಾಮತ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ